ಜೈ ಶ್ರೀಕೃಷ್ಣ. ಆತ್ಮೀಯರೇ, ನಗು ನೋವಿನ ಆಪ್ತಮಿತ್ರ. ಅದುವೇ ನಗು ಎಂದರೆ ಕೇವಲ ಸಂತೋಷವಲ್ಲ, ಮನದ ನೋವನ್ನು ಮರೆಮಾಚುವ, ವ್ಯಕ್ತಿತ್ವಕ್ಕೆ ಮೆರುಗು ನೀಡುವ ಅದ್ಭುತ ರಕ್ಷಾ ಕವಚ. ನಗು ಕಾಣುತ್ತದೆ, ಆದರೆ ನೋವು ಕಾಣುವುದಿಲ್ಲ. ನಾವು ಪ್ರತಿದಿನ ಅನೇಕ ಜನರನ್ನು ನೋಡುತ್ತೇವೆ. ಅವರು ನಮ್ಮೊಂದಿಗೆ ಮಾತನಾಡುತ್ತಾರೆ, ನಗುತ್ತಾರೆ, ಸಂತೋಷವಾಗಿರುವಂತೆ ಕಾಣುತ್ತಾರೆ. ಆದರೆ ಒಂದು ಕ್ಷಣ ಯೋಚಿಸಿ ನೋಡಿದರೆ ಆ ನಗುವಿನ ಹಿಂದೆ ಎಷ್ಟೋ ನೋವುಗಳು ಅಡಗಿರಬಹುದು ಎಂಬುದು ನಮಗೆ ಗೊತ್ತಾಗುವುದಿಲ್ಲ. ಹೆಚ್ಚು ಬಾರಿ ಜನರು ತಮ್ಮ ನೋವನ್ನು ಹೇಳಿಕೊಳ್ಳುವುದಿಲ್ಲ, ಏಕೆಂದರೆ ಎಲ್ಲರೂ ಕೇಳಲು ಸಿದ್ಧರಾಗಿರಬಹುದು. ಆದರೆ ಬೇರೆಯವರ ನೋವನ್ನು ಅರ್ಥ ಮಾಡಿಕೊಳ್ಳಲು ಸಿದ್ಧರಾಗಿರುವವರು ಬಹಳ ಕಡಿಮೆ. ಕೆಲವರು ಮನಸ್ಸಿನಲ್ಲಿ ತುಂಬ ನೋವು ಇಟ್ಟುಕೊಂಡು ಹೊರಗೆ ನಗುತ್ತಾ ಇರುತ್ತಾರೆ, ಏಕೆಂದರೆ ಅವರು ತಮ್ಮ ದುಃಖವನ್ನು ಇತರರಿಗೆ ತೋರಿಸಲು ಬಯಸುವುದಿಲ್ಲ. ಒಂದು ನಗು ಕೆಲವೊಮ್ಮೆ ಸಂತೋಷದ ಚಿಹ್ನೆಯಾಗಿರಬಹುದು, ಆದರೆ ಇನ್ನೊಮ್ಮೆ ಅದು ನೋವನ್ನು ಮರೆಮಾಚುವ ಒಂದು ಮುಖವಾಡವಾಗಿರಬಹುದು. ಆದ್ದರಿಂದ ನಾವು ಯಾರನ್ನೇ ನೋಡಿದರೂ ಅವರು ನಗುತ್ತಿದ್ದಾರೆ ಎಂದುಕೊಂಡು ಅವರ ಜೀವನದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಎಂದು ತೀರ್ಮಾನಿಸಬಾರದು. ನಮ್ಮ ಒಂದು ಸಿಹಿ ಮಾತು, ಒಂದು ಕಾಳಜಿಯ ಪ್ರಶ್ನೆ, ಒಂದು ಸಣ್ಣ ಸಹಾಯ ಯಾರಾದರೂ ಒಬ್ಬರ ಜೀವನದಲ್ಲಿ ದೊಡ್ಡ ಬದಲಾವಣೆಯೇ ತರಬಹುದು. ಆದ್ದರಿಂದ ಮಿತ್ರರೇ, ನಾವು ಎಲ್ಲರೂ ಒಂದು ವಿಷಯವನ್ನು ನೆನಪಿಡೋಣ. ನಾವು ನೋಡುವುದು ನಗು ಮಾತ್ರ, ಆದರೆ ಅವರ ಹೃದಯದಲ್ಲಿ ಇರುವ ನೋವು ನಮಗೆ ಕಾಣುವುದಿಲ್ಲ. ಆದ್ದರಿಂದ ಸ್ವಲ್ಪ ಹೆಚ್ಚು ಕರುಣೆ ಇರಲಿ, ಸ್ವಲ್ಪ ಹೆಚ್ಚು ಪ್ರೀತಿ ಇರಲಿ, ಸ್ವಲ್ಪ ಹೆಚ್ಚು ಅರ್ಥ ಮಾಡಿಕೊಳ್ಳುವ ಮನಸ್ಸು ನಮ್ಮದಾಗಿರಲಿ. ಏಕೆಂದರೆ ಮಿತ್ರರೇ, ನಮ್ಮ ಒಂದು ಸಣ್ಣ ಕಾಳಜಿ ಯಾರಾದರೂ ಒಬ್ಬರ ದೊಡ್ಡ ನೋವನ್ನು ಕಡಿಮೆ ಮಾಡಬಹುದಲ್ಲವೇ? ಧನ್ಯವಾದಗಳು ಆತ್ಮೀಯ ಮಿತ್ರರೇ. ಜೈ ಶ್ರೀಕೃಷ್ಣ.